ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸೋಣ. ಸರ್ ನಮಸ್ತೆ ಸರ್. ಈಗಾಗಲೇ ನಿನ್ನೆ ಅಷ್ಟೇ ಮದ್ದೂರಿನಲ್ಲಿ ನಡೆದಂತ ಗಲಾಟೆ ಏನಿದೆ, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಯಾಕೆ ನಡೆದಿದೆ ಅನ್ಸುತ್ತೆ? ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಗೃಹ ಸಚಿವರು, ಗೊತ್ತಿಲ್ಲ ಸಚಿವರು ರಾಜ್ಯದಲ್ಲಿ. ಅವರ ಅಸಮರ್ಥ ನಾಯಕತ್ವ ಆ ಗೃಹ ಸಚಿವ ಸ್ಥಾನಕ್ಕೆ ಒಂದು ರೀತಿ ಅಸಮರ್ಥರಾಗಿ ಕಳೆದ ಎರಡೂವರೆ ವರ್ಷದಿಂದ ಹಲವಾರು ಪ್ರಕರಣಗಳಲ್ಲಿ ಏನ್ ನಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಇವತ್ತು ಬೆಳಗ್ಗೆ ತಾವೇ ತೋರಿಸಿದ್ರಿ ಮಾಧ್ಯಮಗಳಲ್ಲಿ, ಹೆಣ್ಮಕ್ಳು, ಹಿರಿಯರು, ಯುವಕರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಜಿಲ್ಲಾದ್ಯಂತ, ತಾಲೂಕಿನಾದ್ಯಂತ ಜನ ಬಂದಿದ್ದಾರೆ. ಪೊಲೀಸರಿಗೆ ಆದೇಶ ಹೊರಡಿಸ್ತೀರಿ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀರಿ. ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು? ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜೊತೆಯಲ್ಲಿ ಗೃಹ ಸಚಿವರು. ಇದರ ಹಿಂದಿನ ಷಡ್ಯಂತ್ರ ಏನು, ಉದ್ದೇಶಗಳೇನು? ನಿನ್ನೆ ದಿನ ಇದೇನು ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ 3ನೇ ಇನ್ಸಿಡೆಂಟ್ ಆಗಿದೆ, ಕೆರಗೋಡ ಆದ್ಮೇಲೆ, ನಾಗಮಂಗಲ ಆದ್ಮೇಲೆ. ಎಂದೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಇನ್ಸಿಡೆಂಟ್ಗಳು ಆಗೇ ಇಲ್ಲ. ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ 72, 74ರಲ್ಲಿ ಒಂದ್ಸಲಿ ಎಲ್ಲ ಈ ಕೋಮಗಲಭೆ ಒಂದು ಯಾವ್ದೋ ಪ್ರಕರಣ ಆಗಿತ್ತು ಅಂತಕ್ಕಂಥದ್ದು ಕೇಳ್ಪಟ್ಟಿದ್ದೀವಿ. ಆದ್ರೆ ಕಳೆದ 2 ವರ್ಷದಲ್ಲಿ 3 ಇನ್ಸಿಡೆಂಟ್ ಆಗಿದೆ. ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಮಂಡ್ಯ ಜಿಲ್ಲೆಯ ಘನತೆಯನ್ನ ಕಳೀತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಜನತೆ ಸ್ವಾಭಿಮಾನಿಗಳು, ಶಾಂತಿ ಪ್ರಿಯರು, ಶಾಂತಿಯಿಂದ ಹೋಗ್ಲಿಕ್ಕೆ ಬಯಸ್ತಾರೆ. ಆದ್ರೆ ಒಬ್ರಿಗೊಬ್ರು ಸಂಘರ್ಷ ಉಂಟು ಮಾಡ್ಕೊಂಡು ಈ ರೀತಿ ಗುಪ್ತಚರ ಇಲಾಖೆ ಏನು ಎಲ್ಲೋಗಿತ್ತಣ್ಣ? ಗುಪ್ತಚರಕ್ಕೆ ಇಲಾಖೆ ಅಂತಕ್ಕಂಥದ್ದು ಇಲ್ವಾ ಈ ರಾಜ್ಯದಲ್ಲಿ? ಕೊಡ್ಲಿ, ಗೃಹ ಸಚಿವರು ಉತ್ತರ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಇಷ್ಟಾದ್ರೂ ಕೂಡ ಮಂಡ್ಯದಲ್ಲಿ ಪದೇ ಪದೇ ಈ ರೀತಿಯಾಗಿ ಗಲಾಟೆಗಳಾಗ್ತಿದೆ. 3ನೇ ಬಾರಿ ಈ ರೀತಿ ಆಗ್ತಿರೋದು, ಯಾರಾದ್ರೂ ಮಂಡ್ಯಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ಸುತ್ತೆ ಸರ್? ಗೃಹ ಸಚಿವರು ಹೇಳ್ಬೇಕಣ್ಣ, ತನಿಖೆ ಆಗ್ಬೇಕು. ಪೊಲೀಸರು ಈಗ DC, SP ಅವ್ರ ಜೊತೆ ಮಾತಾಡಿದೀವಿ. ಮೇಲ್ಮಟ್ಟಕ್ಕೆ ಮೂಗುಗ್ ತುಪ್ಪ ಸೋರ್ತಕ್ಕಂಥ ಕೆಲಸ ಮಾಡಿ ಕಳಿಸಿದ್ದಾರೆ. ಅದೆಂತದೋ 21 ಜನ FIR ಮಾಡ್ಕೊಂಡಿದ್ದೇವೆ, ಇನ್ ಮಿಕ್ಕಂತ ಜನ ಇದ್ದಾರೆ ಅಂತಕ್ಕಂಥ ಸಂಶಯ ಇದೆ. ಎಲ್ರು ಕಾನೂನಾತ್ಮಕವಾಗಿ, ನಿಷ್ಪಕ್ಷಪಾತವಾಗಿ, ಅವ್ರದ್ದು ಡೈಲಾಗ್ ಇದೆಯಲ್ಲ, ಪಾರದರ್ಶಕವಾಗಿ ಮಾಡ್ತೀವಿ ಅಂತ. ನೋಡೋಣ, ಅದೇನೇನು ಪಾರದರ್ಶಕ, ನಿಷ್ಪಕ್ಷಪಾತ ಎಲ್ಲ ನೋಡೋಣ ಮುಂದಕ್ಕೆ ಅದೇನೇನ್ ಮಾಡ್ತಾರೆ. ಸರ್, ಇಷ್ಟಾದ್ರೂ ಕೂಡ ಸ್ಥಳೀಯ ಶಾಸಕರು ಕಾಣಿಸ್ತಿಲ್ಲ, ಎಲ್ಲೂ ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಜನ ಕೂಡ ಕೇಳ್ತಿದ್ದಾರೆ. ವಿದೇಶಿ ಇದರಲ್ಲಿ ಪ್ರವಾಸದಲ್ಲಿದ್ದಾರಂತೆ, ಅವ್ರೇನೋ ಫೋನ್ ಸಿಕ್ ಮಾತಾಡಿದಾರೆ. ಪಾಪ ಕೇಳಿ, ನಿಮ್ಗೆ ಏನಾರು ಸಿಕ್ಕರೆ ಮಾತಾಡಿ. ಸರ್, ಮತ್ತೆ ಸಚಿವರು ಆರೋಪ ಮಾಡ್ತಿದ್ದಾರೆ ರಾಜಕಾರಣ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ. CM ಕೂಡ ಅದೇ ಮಾತು ಹೇಳಿದ್ದಾರೆ. ಯಾರ್ರೀ ರಾಜಕಾರಣ ಮಾಡ್ತಾರೆ? ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ಆಯ್ತು, ಚಾಮುಂಡಿ ತಾಯಿ ಪ್ರಕರಣಕ್ಕೂ ಕೈ ಇಟ್ಟಿದ್ರು, ಈಗ ಇಲ್ಲಿ ಬಂದವ್ರೆ. ನಾವ್ ಎಷ್ಟು ಅಂತ ಸಹಿಸ್ಕೊಳಕ್ಕಾಗ್ತದೆ? ನಮ್ ಧರ್ಮವನ್ನ ರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ ಅಲ್ವೇ? ಆ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ರಾಜಕಾರಣ ಅಂತಕ್ಕಂಥದ್ದು ನಮ್ಗೆ ಅನಾಗತ್ಯತೆ. ಯಾಕೆಂದ್ರೆ ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ವಿಚಾರಗಳಿದೆ, ಅದನ್ನ ಮುಂದಿಟ್ಟು ರಾಜಕಾರಣ ಮಾಡ್ತೀವಿ. ಥ್ಯಾಂಕ್ ಯು. ಜೆಡಿಎಸ್ ಪತನ ಆಗ್ತಿದೆ, ಕುಮಾರಸ್ವಾಮಿ ಅವರು ಅದ್ ನೋಡ್ಕೊಳ್ಳಿ ಅಂತ ನಿನ್ನೆ ಎಲ್ಲ ಮಾತಾಡಿದೀನಿ. ಬನ್ನಿ ಬಾಸ್, ಯಶವಂತಪುರದಲ್ಲಿ ಅಷ್ಟು ದೊಡ್ಡ ಹೇಳಿಕೆನೆ ಕೊಟ್ಟಿದ್ದೀನಿ. ನಡಿಯೋಣ, ನೀವು ಹೇಳ್ಬೇಕು, ನಡಿಯೋಣ. ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಮಂಡ್ಯ.